ಇವತ್ತು ಮೋಹನ್ ಮೂರ್ತಿಗಳು ಯಾವಾಗ ಎಲ್ಲಾ ಪಾತ್ರಗಳನ್ನು ತಗೊಂಡು ಆಮೇಲೆ ನಮ್ಮ ಕ್ಲಬ್ ಅಲ್ಲಿ ಎಲ್ಲಾ ಕೆಲಸಗಳನ್ನ ಮಾಡ್ಕೊಂಡು ಯಾವಾಗ್ಲೂ ಅವರು ಎಲ್ಲಾ ಭಾಷಣಗಳನ್ನ ಮುಗಿಸಿ ಇವತ್ತು ಕೊನೆಯ ಭಾಷಣ ಅವರು ನಡೆದು ಬಂದಂತಹ ಹಾದಿ ಪಾತ್ ಕಂಪ್ಲೀಷನ್ ನಡೆದು ಬಂದಂತಹ ಹಾದಿಯಲ್ಲಿ ಹೇಗೆ ಅದನ್ನ ಒಂದು ಸ್ವಪ್ನಾವಲೋಕನೆ ಮಾಡ್ಕೊಳ್ಳೋದು ಮೆಲುಕು ಹಾಕಿ ಏನು ಕಲಿತರು ಅವರು ಏನೇನು ಅವರ ಅನುಭವಗಳು ಈ ಹಾದಿನ ಮುಗಿಸೋದ್ರಲ್ಲಿ ಅನ್ನೋದೇ ಇವತ್ತಿನ ಅವರ ಭಾಷಣದ ಉದ್ದೇಶ. ಭಾಷಣ ಚೆನ್ನಾಗಾಗ್ಲಿ ಅಂತ ನಿಮಗೆ ಆಶಿಸ್ತಾ ಮತ್ತೆ ವೇದಿಕೆನ ಆಚರೇಕರ್ ಸರ್ ನಿಮ್ಗೆ ಏನ್ ತಿಳಿಸ್ತಾರೆ. ಧನ್ಯವಾದಗಳು ಸೂರಜ್ ಅವರೇ. ಈಗ ತಡ ಮಾಡದೆ ಮೋಹನ್ ಮೂರ್ತಿ ಅವರಿಗೆ ನಾನು ವೇದಿಕೆ ಮೇಲೆ ಬರಮಾಡಿಕೊಳ್ತಾ ಇದ್ದೇನೆ. ಮೋಹನ್ ಮೂರ್ತಿ ಅವರೇ, ತಮ್ಮ ಭಾಷಣವನ್ನು ತಾವು ಶುರು ಮಾಡಬಹುದು. ಸಮಯ ಪಾಲನೆ ತಮಗೆ ಅವರು ನಿಮ್ಗೆ ಕಾಣಿಸುತ್ತೆ ಅಂತ ಕಾಣುತ್ತೆ, ಅದು ಅವರು ತೋರಿಸ್ತಕ್ಕಂತ ಇದು ತಾವು ನೋಡ್ತಾರೆ. ರವಿಕುಮಾರ್ ಶುರು ಮಾಡೋಣ. ಶುರು ಮಾಡಬಹುದು. ರವಿಕುಮಾರ್. ಎಲ್ರಿಗೂ ನಮಸ್ಕಾರ. ನಾನು ಟೋಸ್ಟ್ ಮಾಸ್ಟರ್ ಸೇರಿ 2 ವರ್ಷ 4 ತಿಂಗಳಾಗಿದೆ. ನಾನು ಟೋಸ್ಟ್ ಮಾಸ್ಟರ್ ಸೇರಿದಾಗ ಚೂಸ್ ಮಾಡಿದಂತ ಪಾತ್ವೆ ಏನಪ್ಪಾ ಅಂದ್ರೆ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂತ. ಆ ಪಾತ್ವೆ ಇವತ್ತಿನ ಪಥ ಸಮಾಪ್ತಿ ಭಾಷಣ ಅಂದ್ರೆ ಪಾತ್ ಕಂಪ್ಲೀಷನ್ ಸ್ಪೀಚ್ ಇದ್ರ ಜೊತೆಗೆ ಮುಕ್ತಾಯ ಆಗತ್ತೆ. ಈ 2 ವರ್ಷ 4 ತಿಂಗಳದು ಒಟ್ಟಾರೆ ಒಂದು ಪಯಣ ಇದೆಯಲ್ಲ, ಇದನ್ನ ಸಂಕ್ಷಿಪ್ತವಾಗಿ ಹೇಳ್ಬೇಕಂತಂದ್ರೆ, ನಾನು ಟೋಸ್ಟ್ ಮಾಸ್ಟರ್ ಜಾಯಿನ್ ಆಗಕ್ ಮೊದಲು ನನ್ನ ವೈಫ್ದು ಒಂದು ಕಂಪ್ಲೇಂಟ್ ಇತ್ತು. ನೀ ಮಾತೇ ಆಡಲ್ಲ, ನೀನ್ ಯಾವಾಗ್ಲೂ ಮೌನವಾಗಿರ್ತೀಯ ಅಂತ. ಮೊನ್ನೆ ಯಾವ್ದೋ ಒಂದು ವಿಷಯದ ಬಗ್ಗೆ ಅವ್ರ ಜೊತೆ ಮಾತಾಡ್ತಾ ಇದ್ದೆ. ಅವಾಗ ಅವ್ರಿಗೆ ಹೇಳಿದ್ರು, ನೀ ಸುಮ್ನಿರಪ್ಪ, ಎಲ್ಲದಕ್ಕೂ ಸ್ಪೀಚ್ ಕೊಡಕ್ ಸ್ಟಾರ್ಟ್ ಮಾಡ್ಬಿಡ್ತೀಯ ಅಂತ. ಸೊ ಈ ತರ ಒಂದು ಮೌನಿಯಿಂದ ಒಂದು ಸ್ಪೀಚ್ ಕೊಡ್ತೀಯ ಅನ್ನೋ ಒಂದು ಕಂಪ್ಲೇಂಟ್ ವರೆಗೆ ಆ ಒಂದು ಸ್ಥಿತ್ಯಂತರ ಇದೆಯಲ್ಲ, ಆ ಮ್ಯಾಜಿಕ್ ಯಾವ ತರ ಆಯ್ತು ಅನ್ನೋದನ್ನ ಇವತ್ತು ನಿಮ್ ಮುಂದೆ ವಿವರವಾಗಿ ಪ್ರಸ್ತುತಪಡಿಸ್ಬೇಕು ಅಂತ ಬಂದಿದ್ದೀನಿ. ಎಲ್ಲರ ರೀತಿ ನನಗೂ ಕೂಡ ನನ್ನ ಭಾಷಣ ಕೌಶಲ್ಯನ ಉತ್ತಮಪಡಿಸ್ಕೋಬೇಕು ಅನ್ನೋ ಒಂದು ಆಸೆ ಇತ್ತು. ಈ ಹಲವು ಜನಗಳಿರುವಂತ ಒಂದು ಗುಂಪು ಅಥವಾ ಸಭೆ ಎದುರುಗಡೆ ನಿಂತ್ಕೊಂಡು ಮಾತಾಡ್ಬೇಕಾದಾಗ ಸಭಾ ಕಂಪನ ಅಂದ್ರೆ ಸ್ಟೇಜ್ ಫಿಯರ್ ಉಂಟಾಗಿ ನನಗೆ ಗಂಟ್ಲು ಒಣಗಿ ಒಂದು ನರ್ವಸ್ನೆಸ್ ಇಂದ ಆಡ್ಬೇಕಾದ ಮಾತುಗಳೆಲ್ಲ ಮರೆತೋಗ್ತಾ ಇತ್ತು. ಈ ಕಾರಣದಿಂದ ಯಾವಾಗೆಲ್ಲ ಒಂದು ಸಭೆಯ ಮುಂದೆ ಮಾತಾಡುವಂತ ಅವಕಾಶ ಸಿಗುತ್ತೆ, ಅದನ್ನೆಲ್ಲ ನಾನು ಪ್ರಜ್ಞಾಪೂರ್ವಕವಾಗಿ ತಪ್ಪಿಸ್ಕೊಳ್ತಾ ಇದ್ದೆ. ಮುಂದೆ 2023 ಜೂನ್ ತಿಂಗಳಲ್ಲಿ ಯೂಟ್ಯೂಬ್ ಅಲ್ಲಿ ಒಂದು ಜಾಹೀರಾತು ನೋಡಿದೆ. ಅದು ನಮ್ಮ ಕನ್ನಡ ಇಂಗ್ಲಿಷ್ ಬೈಲಿಂಗ್ವಲ್ ಟೋಸ್ಟ್ ಮಾಸ್ಟರ್ ಕ್ಲಬ್ದು. ಅಷ್ಟರಲ್ಲಿ ನನಗೆ ಟೋಸ್ಟ್ ಮಾಸ್ಟರ್ ಭಾಷಣ ಕೌಶಲ್ಯನ ಉತ್ತಮಪಡಿಸ್ಕೊಳ್ಳೋದಕ್ಕೆ ಇರುವಂತ ಒಂದು ವೇದಿಕೆ ಅನ್ನೋ ಒಂದು ತಿಳುವಳಿಕೆ ಇತ್ತು. ನಾನು ಇದ್ಯಾವ್ದಪ್ಪ ಕನ್ನಡ ಟೋಸ್ಟ್ ಮಾಸ್ಟರ್ ಕ್ಲಬ್ ಅಂತ ಅಂದ್ಬಿಟ್ಟು ಅದನ್ನ ಕ್ಲಿಕ್ ಮಾಡಿದಾಗ ನಿಮ್ಗೆ ನಿಮ್ ಭಾಷಣ ಕೌಶಲ್ಯನ ಉತ್ತಮಪಡಿಸ್ಕೋಬೇಕು ಅಂತಂದ್ರೆ ಈ ಸಭೆಗೆ ಜಾಯಿನ್ ಆಗಿ ಈ ಗೂಗಲ್ ಫಾರ್ಮ್ ನ ಭರ್ತಿ ಮಾಡಿ ಅಂತ ಕೊಟ್ಟಿದ್ರು. ನನ್ನ ಡೀಟೇಲ್ಸ್ ಎಲ್ಲ ಹಾಕಿ ಅದನ್ನ ಸಬ್ಮಿಟ್ ಮಾಡಿದೆ. 2023 ಜೂನ್ 17ನೇ ತಾರೀಕು ನಮ್ಮ ಕ್ಲಬ್ನು 86ನೇ ಸಭೆಗೆ ನನಗೆ ಅತಿಥಿಯಾಗಿ ಭಾಗವಹಿಸೋದಕ್ಕೆ ಆಹ್ವಾನ ಬಂತು. ನಾನು ಅತಿಥಿಯಾಗಿ ಭಾಗವಹಿಸಿದೆ. ಆ ಸಭೆಯಲ್ಲಿ ನನಗೆ ಈ ಟೇಬಲ್ ಟಾಪಿಕ್ ಸೆಷನ್ ಅಲ್ಲಿ ಈ ರಾಜ್ಕುಮಾರ್ ಚಿತ್ರಗಳ ಸಂಬಂಧಪಟ್ಟಂಗೆ ಒಂದು ಟಾಪಿಕ್ ಕೊಟ್ಟಿದ್ರು. ನಾ ಮಾತಾಡಾದ್ಮೇಲೆ ಸಭೆ ಕೊನೆಯಲ್ಲಿ ಏನಂತಂದ್ರೆ ನಾ ಹೇಳಿದೆ, ಇದೇ ಫಸ್ಟ್ ನಾನು ಒಂದು ನಾನ್ ಟೆಕ್ನಿಕಲ್ ವಿಷಯ ತಗೊಂಡು ಇಷ್ಟು ಜನದ ಎದುರುಗಡೆ ಮಾತಾಡಿರೋದು ಅಂತ. ಅವಾಗ ಅಲ್ಲಿ ಉಮಾನಾಥ್ ಸರ್ ಅಧ್ಯಕ್ಷರಿದ್ರು. ಅವ್ರು ಹೇಳಿದ್ರು ಏನಂತಂದ್ರೆ, ನಮ್ಗಂಗ ಅನ್ನಿಸ್ಲಿಲ್ಲ, ನೀವು ಇದೇ ಫಸ್ಟ್ ಮಾತಾಡ್ತಾ ಇದ್ರಿ ಅಂತ ಅನಿಸ್ಲಿಲ್ಲ, ನೀವು ಚೆನ್ನಾಗಿ ಮಾತಾಡಿದ್ರಿ ಅಂತ ಹೇಳಿದ್ರು. ಮುಂದಿನ ಸಭೆಗೂ ಅತಿಥಿಯಾಗಿ ಭಾಗವಹಿಸಿದೆ. ಆ ಸಭೆಯಲ್ಲೂ ಒಂದು ಟೇಬಲ್ ಟಾಪಿಕ್ ತಗೊಂಡು ಮಾತಾಡಿದೆ. ಸ್ವಲ್ಪ ಆತ್ಮವಿಶ್ವಾಸ ವೃದ್ಧಿಯಾಗಿದೆ ಅಂತ ಅನ್ನಿಸ್ತು ನನಗೆ. ಈ 2 ಸಭೆ ಯಾವ ರೀತಿ ನಡೀತಾ ಇದೆ ಅಂತ ನಾನು ನೋಡಿದ್ನಲ್ಲ, ಇದ್ ನೋಡಿದಾಗ ನನ್ಗೆ ಗೊತ್ತಾಯ್ತು ನನ್ನ ಭಾಷಣ ಕೌಶಲ್ಯನ ಉತ್ತಮಪಡಿಸ್ಕೊಳ್ಳೋದಕ್ಕೆ ಇರುವಂತ ಅತ್ಯುತ್ತಮ ವೇದಿಕೆ ಅಂತಂದ್ರೆ ಟೋಸ್ಟ್ ಮಾಸ್ಟರ್ ಅಂತ. ತಡ ಮಾಡಿದೆ. ಜೂನ್ 30, 2023 ನಾನು ಟೋಸ್ಟ್ ಮಾಸ್ಟರ್ಗೆ ಸೇರ್ಕೊಂಡೆ. ನಮ್ಮ ಕನ್ನಡ ಇಂಗ್ಲಿಷ್ ಬೈಲಿಂಗ್ವಲ್ ಟೋಸ್ಟ್ ಮಾಸ್ಟರ್ ಕ್ಲಬ್ನ ಸದಸ್ಯನಾದೆ. ನಾನು ಮೊದಲನೇ ಬಾರಿಗೆ ಒಂದು ರೋಲ್ ಅಂತ ತಗೊಂಡಿದ್ದು ನಮ್ಮ ಕನ್ನಡ ಇಂಗ್ಲಿಷ್ ಬೈಲಿಂಗ್ವಲ್ ಟೋಸ್ಟ್ ಮಾಸ್ಟರ್ ಕ್ಲಬ್ನ 88ನೇ ಸಭೆಯಲ್ಲಿ. ಅದು ಜುಲೈ 1ನೇ ತಾರೀಕು 2023ನೇ ಇಸ್ವಿ.
ಅವತ್ತು ನಾನು ಆ ಕೌಂಟರ್ ರೋಲ್ ತಗೊಂಡಿದ್ದೆ. ನಮ್ಮ ಸೂರಜ್ ಅವರು TM ಮೋಡಿ ಅವರು ಪೂರಿ ಜಗನ್ನಾಥನ ದಂತಕಥೆಗಳು ಅಂತ ಒಂದು ವಿಷಯದ ಬಗ್ಗೆ ಮಾತಾಡಿದ್ರು. ನಾನು ಏನಪ್ಪ ಇಷ್ಟೊಂದು ಚೆನ್ನಾಗಿ ಮಾತಾಡಿದ್ದಾರೆ ಅಂತ ಅನ್ನಿಸ್ತು ನನಗೆ. ಆಮೇಲಿಂದ ಮುಂದೆ ಒಂದು ಪರಿಚಯ ಭಾಷಣ ಅಂತ ಮಾಡಿದ್ದು ನಾನು ಜುಲೈ 14ನೇ ತಾರೀಕು ನಮ್ಮ ಕನ್ನಡ ಇಂಗ್ಲಿಷ್ ಬೈಲಿಂಗ್ವಲ್ ಟೋಸ್ಟ್ ಮಾಸ್ಟರ್ ಕ್ಲಬ್ನ 89ನೇ ಸಭೆಲಿ. ನನ್ಗೆ ಭಯ ಇತ್ತಲ್ಲ, ಯಾರ ಆ ಕಡೆ ಮಾತಾಡ್ಬಿಟ್ರೆ ತಪ್ಪಾಗ್ಬಿಟ್ರೆ ಅಂತ. ನಾನು ಅದಕ್ಕೆ ಏನ್ ಮಾಡಿದ್ದೆ, ಪರಿಚಯ ಭಾಷಣನ ಬರ್ದು ಅದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದೆ. ಎಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದೆ ಅಂತಂದ್ರೆ, ಈ ಸಭೆಯಲ್ಲಿ 3ನೇ ಕ್ಲಾಸ್ ಮಕ್ಕಳು ಬಾಯಿಪಾಠ ಮಾಡಿ ಒಪ್ಪಿಸ್ತಾರಲ್ಲ, ಆ ತರ ನನ್ ಭಾಷಣನ ಒಂದು ವಾಕ್ಯ ತಪ್ಪಿಲ್ದೇನೆ ಪೂರ್ತಿ ಒಪ್ಪಿಸ್ದೆ. ತಮಾಷೆ ಏನಪ್ಪಾ ಅಂತಂದ್ರೆ, ಅವತ್ತು ಮೌಲ್ಯಮಾಪನ ಮಾಡಿದವರು ಅದ್ರ ಬಗ್ಗೆ ಮಾತಾಡ್ಲಿಲ್ಲ, ಪ್ರೋತ್ಸಾಹದಾಯಕ ಮಾತುಗಳನ್ನ ಆಡಿದ್ರು. ಚೆನ್ನಾಗಿ ಮಾತಾಡಿದ್ರೆ ನೀವು ಒಂದ್ ಸ್ವಲ್ಪ ಪೇಸ್ ಕಡಿಮೆ ಮಾಡ್ಬೇಕು, ಈ ತರ ಹೇಳಿದ್ರು. ಆಮೇಲಿಂದ ಅವತ್ತು ಸಮಗ್ರ ಮೌಲ್ಯಮಾಪಕರಾಗಿದ್ದವರು ಉಮಾನಾಥ್ ಸರ್, ಅವರು ಕೂಡ ಸಮಗ್ರ ಮೌಲ್ಯಮಾಪನದಲ್ಲಿ ಒಳ್ಳೆ ಮಾತಾಡಿದ್ರು. ಮತ್ತೆ ನಾನೊಂದು ಹ್ಯೂಮರ್ ಟ್ರೈ ಮಾಡಿದ್ದೆ, ಆ ಹ್ಯೂಮರ್ನ ಹೈಲೈಟ್ ಮಾಡಿ ಮಾತಾಡಿದ್ರು. ನನ್ಗೆ ಒಂಥರ ಖುಷಿ ಆಯ್ತು ಅದು. ಆಮೇಲಿಂದ ನನ್ಗೆ ನೆಕ್ಸ್ಟ್ ಒಂದು ಇದಕ್ಕೆ ಹೋಗಕ್ ಮೊದ್ಲು, ಯಾವ್ದು ನೆಕ್ಸ್ಟ್ ಸಭೆಯಲ್ಲಿ ನನ್ಗೆ ಬೇರೆಯವ್ರ ಭಾಷಣಕ್ಕೂ ನನ್ನ ಭಾಷಣಕ್ಕೂ ಏನೋ ವ್ಯತ್ಯಾಸ ಇದೆ ಅಂತ ಅನ್ನಿಸ್ತಾ ಇತ್ತು. ನಾನು ಬಾಯ್ಪಾಠ ಮಾಡಿ ಒಪ್ಪಿಸ್ತಾ ಇದ್ದೀನಿ ನನ್ನ ತಲೆ ಒಳಗೆ ಇಲ್ಲ, ನಂಗೆ ಗೊತ್ತಿಲ್ಲ ಅದು. ನನ್ಗೇನಂದ್ರೆ ಬೇರೆಯವ್ರ ಕಂಪೇರ್ ಮಾಡಿದ್ರೆ ನಂದು ಏನೋ ಡಿಫ್ರೆನ್ಸ್ ಇದೆ ಅಂತ, ಈ ವ್ಯತ್ಯಾಸ ಗೊತ್ತಾಗ್ತಾ ಇರ್ಲಿಲ್ಲ. ಈ ವ್ಯತ್ಯಾಸನ ನನಗೆ ತಿಳಿಸ್ಕೊಟ್ಟಿದ್ದು ಸೂರಜ್ ಅವರು. ಅದು ನಮ್ಮ ಕನ್ನಡ ಇಂಗ್ಲಿಷ್ ಬೈಲಿಂಗ್ವಲ್ ಟೋಸ್ಟ್ ಮಾಸ್ಟರ್ ಕ್ಲಬ್ದು ಆಗಸ್ಟ್ ತಿಂಗಳ ಸಭೆ. ಅಲ್ಲಿ ನಾನು 2ನೇ ಸಿದ್ಧಪಡಿಸಿದ ಭಾಷಣ ಕೊಟ್ಟೆ. ನನ್ನ ಸಿದ್ಧಪಡಿಸಿದ ಭಾಷಣದ ಶೀರ್ಷಿಕೆ ಏನಪ್ಪಾ ಅಂತಂದ್ರೆ, ಆರಾಮ ವಲಯವೆಂಬ ಕೊಲೆಗಾರ ಅಂತ. ಅದನ್ನ ಮಾಡ್ಬೇಕಾದ್ರೆ ಸೂರಜ್ ಅವರು ಈ ಇದರಲ್ಲಿ ಯಾವ ತರ ನಮ್ಮ ಭಾಷಣ ಗ್ರಾಂಥಿಕ ರೂಪದಲ್ಲಿದೆ, ಲೈವ್ಲಿನೆಸ್ ಅಂದ್ರೆ ಸ್ಪಾಂಟೇನಿಟಿ ಯಾವ ತರ ಮಿಸ್ ಆಗಿದೆ, ಒಂಥರ ಬುಕ್ಕಿಶ್ ಶೈಲಿಲಿದೆ ಅಂತ ಅವರು ತಿಳಿಸ್ಕೊಟ್ರು. ಆವಾಗ ನನಗೆ ಒಂದು ಕ್ಲಾರಿಟಿ ಸಿಕ್ತು. ನಾನೇನ್ ಮಾಡಿದೆ, ಸಭೆ ಮುಗ್ದಾದ್ಮೇಲೆ ಸೂರಜ್ ಅವ್ರಿಗೆ ಮತ್ತೆ ಮಧುರ ಅಂತ ಒಬ್ರು ಇದ್ರು, ಅವ್ರಿಗೆ ಮೆಸೇಜ್ ಹಾಕ್ದೆ, ನನ್ನ ಭಾಷಣನ ಉತ್ತಮ ಪಡಿಸ್ಕೊಳ್ಳೋದಕ್ಕೆ ಏನಾದ್ರೂ ಸಲಹೆಗಳಿದ್ರೆ ಕೊಡಿ ಅಂತ. ಇಬ್ರು ಹಲವು ಸಲಹೆಗಳನ್ನ ಕೊಟ್ರು. ಅದ್ರಲ್ಲಿ ನನ್ಗೆ ಬಹಳ ಉಪಯೋಗ ಆಗಿದೆ ಅಂದ್ರೆ ಸೂರಜ್ ಅವ್ರದ್ದು ಒಂದ್ ಸಲಹೆ ಏನಂದ್ರೆ, ನಿಮ್ಮ ಭಾಷಣ ಬರ್ದಾದ್ಮೇಲೆ ಕನ್ನಡಿ ಮುಂದೆ ಒಂದ್ಸತಿ ಪ್ರಾಕ್ಟೀಸ್ ಮಾಡಿ, ನಿಮ್ಗೆ ಅವಾಗ ಒಂದು ಕ್ಲಾರಿಟಿ ಸಿಗುತ್ತೆ ಯಾವ ತರ ನೀವು ಮಾತಾಡ್ತೀರಿ ಅಂತ. ಸೊ ಅದು ನನ್ಗೆ ಬಹಳ ಉಪಯೋಗ ಆಯ್ತು. ಅದ್ರ ಜೊತೆಗೆ ಅವಾಗ AVS ಪ್ರಸಾದ್ ಅಂತ ಒಬ್ರು ಇದ್ರು, ಅವರು ನನ್ಗೆ ಒಂದ್ ಮಾತು ಹೇಳಿದ್ರು, ಏನಂದ್ರೆ ನಿನ್ನ ಭಾಷಣ ಯಾವ ತರ ಇರ್ಬೇಕಂತಂದ್ರೆ, ನೀನು ಒಬ್ಬ ಫ್ರೆಂಡ್ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಯಾವ ಕಂಫರ್ಟ್ ಲೆವೆಲ್ ಇರುತ್ತೆ ನಿನ್ಗೆ, ಅದೇ ಕಂಫರ್ಟ್ ಲೆವೆಲ್ ಅಲ್ಲಿ ನೀನು ಭಾಷಣನ ಕೊಡ್ಬೇಕು ಸಭೆ ಎದುರುಗಡೆ ಅಂತ ಹೇಳಿದ್ರು. ಈ ರೀತಿ ಹಲವು ಸಲಹೆಗಳನ್ನ ನನ್ನ ಭಾಷಣದಲ್ಲಿ ಅಳವಡಿಸ್ಕೊಂಡು ಮುಂದಿನ ಭಾಷಣ ಕೊಟ್ಟೆ. ಮುಂದಿನ ಭಾಷಣದ ಇವ್ಯಾಲ್ಯೂಯೇಟರ್ ಯಾರಪ್ಪ ಅಂದ್ರೆ ಅಚ್ರೇಕರ್ ಸರ್. ಆ ಭಾಷಣದಲ್ಲಿ ನಾನು ಈ ಅಂಶಗಳನ್ನ ಅಳವಡಿಸ್ಕೊಂಡು ಒಂದು ಉತ್ತಮವಾಗಿ ಭಾಷಣ ಕೊಟ್ಟಿದ್ದೆ. ಅಚ್ರೇಕರ್ ಸರ್ ವೋಕಲ್ ವೆರೈಟಿ, ಅವರ ಮೌಲ್ಯಮಾಪನದಲ್ಲಿ ವೋಕಲ್ ವೆರೈಟಿ ಅಂದ್ರೆ ಧ್ವನಿಯ ಏರಿಳಿತ, ಆಮೇಲಿಂದ ಮುಖದ ಹಾವಭಾವ ಯಾವ ರೀತಿ ಬದಲಾಯಿಸ್ಬೇಕು, ಯಾವ ರೀತಿ ಬದಲಾಯಿಸಿದ್ರೆ ಅದ್ರದ್ದು ಭಾಷಣದ ಪರಿಣಾಮ ಇನ್ನೂ ಹೆಚ್ಚಾಗತ್ತೆ, ಒಂದು ಎಕ್ಸಾಂಪಲ್ ತೋರಿಸಿ ನನಗೆ ಹೇಳ್ಕೊಟ್ರು. ನನ್ಗೆ ಅಚ್ರೇಕರ್ ಸರ್ ಅವರು ಎಕ್ಸಾಂಪಲ್ ತೋರಿಸಿದ್ರಲ್ಲ, ಈ ಬೊಬ್ರುವಾನ್ದಲ್ಲಿ ರಾಜ್ಕುಮಾರ್ದು ಡಬಲ್ ಆಕ್ಟಿಂಗ್ ನೋಡ್ದಂಗೆ ಆಗೋಯ್ತು, ಅಷ್ಟು ಚೆನ್ನಾಗಿ ತೋರಿಸ್ಕೊಟ್ರು ಅವರು. ಈ ರೀತಿ ನನ್ನ ಭಾಷಣದಲ್ಲಿ ಇವರೆಲ್ಲರೂ ಕೊಟ್ಟಿರುವಂತ ಹಲವು ಅಂಶಗಳನ್ನ ನಾನು ಅಳವಡಿಸ್ಕೊಂಡು ಅದನ್ನ ಮುಂದಿನ ಭಾಷಣಗಳನ್ನ ಕೊಡ್ತಾ ಬಂದೆ. ನಿಧಾನವಾಗಿ ನನ್ನ ಭಾಷಣದ ಗುಣಮಟ್ಟ ಉತ್ತಮಗೊಳ್ತಾ ಬಂತು. ಇದ್ರ ನಡುವೆ ನಾನು ನಮ್ಮ ಕ್ಲಬ್ನ ಒಬ್ಬ VPPR ಆಗಿ ಒಂದು ಕ್ಲಬ್ ಆಫೀಸರ್ ರೋಲ್ ತಗೊಂಡೆ. ಆಮೇಲಿಂದ VP ಎಜುಕೇಶನ್ ಆಗಿ ಕೂಡ ರೋಲ್ ತಗೊಂಡೆ. ಆಮೇಲೆ ಅಧ್ಯಕ್ಷನಾಗಿ 2 ಅವಧಿಗೆ ಕಾರ್ಯನಿರ್ವಹಿಸಿದೆ. ಈ ಲೀಡರ್ಶಿಪ್ ರೋಲ್ ಇದೆಯಲ್ಲ, ಇದು ನನ್ನ ನಾಯಕತ್ವ ಗುಣಗಳನ್ನ ಉತ್ತಮಪಡಿಸ್ಕೊಳ್ಳೋದಕ್ಕೆ ನನಗೆ ಬಹಳ ಸಹಾಯ ಮಾಡ್ತು. ಒಂದು ಸಭೆನ, ಹಲವು ಜನರಿರುವಂತ ಒಂದು ಸಭೆನ ಯಾವ ರೀತಿ ನಡೆಸ್ಕೊಂಡು ಹೋಗ್ಬೇಕು, ಕಡೆ ನಿಮಿಷದಲ್ಲಿ ಏನಾದ್ರೂ ಬದಲಾವಣೆಗಳ ಆದ್ರೆ ಅದನ್ನ ಯಾವ ತರ ನಿರ್ವಹಿಸ್ಬೇಕು, ಮತ್ತೆ ಒಂದು ಕ್ಲಬ್ ಸಂಸ್ಥೆನ ಯಾವ ರೀತಿ ಮುಂದಕ್ಕೆ ತಗೊಂಡು ಹೋಗ್ಬೇಕು, ಇದರ ನೇರ ಅನುಭವ ನನಗೆ ನಾನು ಈ ರೋಲ್ಗಳನ್ನ ತಗೊಂಡಿದ್ರಿಂದ ಆಯ್ತು. ನಾನು ಇದು ನನ್ನ KEBT ಕ್ಲಬ್ ಮತ್ತೆ ಈ ಸಭೆಗಳಿಗೆ ಸಂಬಂಧಪಟ್ಟಿದ್ದಾಯ್ತು.
ಇದ್ರ ಜೊತೆಗೆ ನನ್ನ ವೈಯಕ್ತಿಕ ಜೀವನದಲ್ಲೂ ಕೂಡ ನಾನು ಟೋಸ್ಟ್ ಮಾಸ್ಟರ್ ಸೇರಿದ್ರಿಂದ ಹಲವಾರು ಧನಾತ್ಮಕ ಬದಲಾವಣೆಗಳಾಯಿತು. ಅದರಲ್ಲಿ ಒಂದು ಪ್ರಮುಖವಾದ ಘಟನೆ ಯಾವ್ದಪ್ಪ ಅಂತಂದ್ರೆ, ಕಳೆದ ವರ್ಷ ಅಕ್ಟೋಬರ್ 26ನೇ ತಾರೀಕು ನನ್ನ ಇಂಜಿನಿಯರಿಂಗ್ ಸ್ನೇಹಿತರು ಎಲ್ಲಾ ಸೇರಿ, ನಾವು ಇಂಜಿನಿಯರಿಂಗ್ ಸೇರಿ 25 ವರ್ಷ ಆಯ್ತು ಅನ್ನೋ ಕಾರಣಕ್ಕೆ ಒಂದು ಬೆಳ್ಳಿ ಹಬ್ಬನ ಒಂದು ಆಯೋಜಿಸಿದ್ರು. ಆ ಬೆಳ್ಳಿ ಹಬ್ಬದಲ್ಲಿ ನಮ್ಗೆ ಪಾಠ ಮಾಡಿದಂತ 25 ವರ್ಷಗಳ ಕೆಳಗೆ ಪಾಠ ಮಾಡಿದಂತ ಉಪನ್ಯಾಸಕರು ಮತ್ತೆ ಉಪನ್ಯಾಸಕಿಯರು, ಅವ್ರ ಜೊತೆಗೆ ಅವತ್ತಿನ ಪ್ರಾಂಶುಪಾಲರಾಗಿದ್ದಂತಹ ಚೆಲುವೇಗೌಡರು, ಅವ್ರನ್ನೆಲ್ಲ ಆಹ್ವಾನ ಮಾಡಿದ್ರು. ಅವರೆಲ್ಲ ಬಂದಿದ್ರು. ಆ ಸಭೆಯಲ್ಲಿ ನನ್ನ ಒಬ್ರು ಮಿತ್ರ ಇದ್ದಾರೆ, ಸ್ನೇಹಿತರು, ಅವರು ಸುನಿಲ್ ಕುಮಾರ್ ಕೆ ಅಂತ, ಅವರು ನನ್ಗೆ ಒತ್ತಾಯ ಮಾಡಿದ್ರು, ನೀನು ಚೆಲುವೇಗೌಡರ ಬಗ್ಗೆ ಮಾತಾಡು ಅಂತ. ನಾನೇನ್ ಪ್ರಿಪೇರ್ ಆಗಿರ್ಲಿಲ್ಲ. ಅವನ್ ಒತ್ತಾಯಕ್ಕೆ ನಾನು ಕಟ್ಟಿಬಿದ್ದು ಒಂದ್ 5-10 ನಿಮಿಷ ಯೋಚನೆ ಮಾಡಿ ಏನ್ ಮಾತಾಡ್ಬೇಕು ಅಂತ ಅಂದ್ಬಿಟ್ಟು ಒಂದು 7 ನಿಮಿಷ ಚೆಲುವೇಗೌಡರ ಬಗ್ಗೆ ಮಾತಾಡ್ದೆ. ಆ ಸಭೆಯಲ್ಲಿ ನಮ್ಮ ರವಿಕುಮಾರ್ ಅವರು ಇದ್ರು, ಮತ್ತೆ ನಮ್ಮ ರಾಘವೇಂದ್ರ ಅವರು ಕೂಡ ನನ್ನ ಭಾಷಣ ಕೇಳಿದ್ದಾರೆ. ಆ ಭಾಷಣ ಕೇಳಿದವರು ಎಲ್ಲರೂ ಆ ಸಭೆ ನನ್ನ ಭಾಷಣ ಮುಗ್ದಾದ್ಮೇಲೆ ಬಂದು ಹೇಳಿದ್ರು, ಏನಂದ್ರೆ ನಿನ್ ಭಾಷಣ ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ಮಾತಾಡಿದೆ ನೀನು ಅಂತ. ಈ ಸ್ಥಿತ್ಯಂತರ ಇದೆಯಲ್ಲ, ಈ ಬದಲಾವಣೆ, ಯಾವ ವ್ಯಕ್ತಿ ಒಂದು ಸಭೆನ ಮಾತಾಡ್ಬೇಕಾಗತ್ತೆ ಅನ್ನೋ ಕಾರಣಕ್ಕೆ ತಪ್ಪಿಸ್ಕೊತಾ ಇದ್ದ, ಅವಕಾಶಗಳನ್ನ ಮಿಸ್ ಮಾಡ್ತಾ ಇದ್ದ, ಅವನು ಒಂದಷ್ಟು ಜನಗಳ ಎದುರುಗಡೆ ಬಂದು ಭಾಷಣ ಕೊಟ್ಟು ಅವರು ಓಕೆ ನಿನ್ ಭಾಷಣ ಚೆನ್ನಾಗಿದೆ ಅಂತ ಹೊಗಳೋದಿದೆಯಲ್ಲ, ಈ ಬದಲಾವಣೆ ಇದು ರಾತ್ರೋರಾತ್ರಿ ಆಗಿದ್ದಲ್ಲ. ಇದು 2 ವರ್ಷದ 4 ತಿಂಗಳ ಕಾಲ ಒಂದು ಸುದೀರ್ಘ ಪ್ರಯಾಣ ಇದೆ. ಈ ಪ್ರಯಾಣದಲ್ಲಿ ನಾವು ಒಟ್ಟು ಏನಂತಂದ್ರೆ 63 ಸಭೆಗಳನ್ನ ನಡೆಸಿದ್ವಿ. ಈ 63 ಸಭೆಗಳಲ್ಲಿ ನಾವು ನಾನು 55ಕ್ಕೂ ಹೆಚ್ಚು 50ಕ್ಕೂ ಹೆಚ್ಚು ಟೇಬಲ್ ಟಾಪಿಕ್ ತಗೊಂಡು ಮಾತಾಡಿದ್ದೀನಿ. ಅಧ್ಯಕ್ಷನಾಗಿ 20ಕ್ಕೂ ಮಿಗಿಲಾಗಿ ಭಾಷಣ ಹಾಗೂ 12 ಸಿದ್ಧಪಡಿಸಿದ ಭಾಷಣ ಕೊಟ್ಟಿದ್ದೀನಿ. ಇವೆಲ್ಲದರ ಪರಿಣಾಮ ಹಾಗೂ ಇವುಗಳ ಜೊತೆಗೆ ನಮ್ಮ ಸೂರಜ್ ಅವರು ಇರ್ಬೋದು, ಅಚ್ರೇಕರ್ ಸರ್ ಇರ್ಬೋದು, ಹಾಗೆ ನಮ್ಮ ಉಮಾನಾಥ್ ಸರ್ ಇರ್ಬೋದು, ಇವರ ಒಂದು ಅಮೂಲ್ಯವಾದ ಮೌಲ್ಯಮಾಪನದಲ್ಲಿ ಕೊಟ್ಟಂತ ಸಲಹೆಗಳನ್ನ ಅಳವಡಿಸ್ಕೊಂಡಿರೋದ್ರಿಂದ ಈ ಹಂತಕ್ಕೆ ನಾನು ಬಂದಿದ್ದೀನಿ. ನನಗೆ ವೈಯಕ್ತಿಕವಾಗಿ ಬಹಳ ಸಮಾಧಾನ ಕೊಟ್ಟಂತ ಒಂದು ಭಾಷಣ ಯಾವ್ದಪ್ಪ ಅಂತಂದ್ರೆ, ನಮ್ಮ ಕ್ಲಬ್ನ 144ನೇ ಸಭೆಯಲ್ಲಿ ನಾನು ಕಾವೇರಿ ಮತ್ತೆ KRS ಡ್ಯಾಮ್ ಬಗ್ಗೆ ಕೊಟ್ಟಂತ ಭಾಷಣ. ಅದು 22 ನಿಮಿಷಗಳ ಕಾಲ ಸುದೀರ್ಘ ಭಾಷಣ. ಅದು ಆ ಭಾಷಣದ ಮೌಲ್ಯಮಾಪನ ಮಾಡಿದ್ದು ಸೂರಜ್ ಅವರು. ಅವರು ಮೌಲ್ಯಮಾಪನ ಮಾಡ್ಬೇಕಾದ್ರೆ ಅಮೋಘ, ಅತ್ಯದ್ಭುತ ಅಂತ ಹೇಳಿದ್ರು ಅವರು. ಸೂರಜ್ ಅವ್ರ ಹತ್ರ ಆ ಸರ್ಟಿಫಿಕೇಟ್ ತಗೋಬೇಕಂತಂದ್ರೆ ಅಷ್ಟು ಸುಲಭ ಅಲ್ಲ ಅದು. ಅದು ಈಗ ನೀವು ಹೊಸದಾಗಿ ಜಾಯ್ನ್ ಆಗಿರೋರು ನಿಮ್ಗೆ ಗೊತ್ತಾಗುತ್ತೆ ಅವ್ರು ಹೆಂಗ್ ಮೌಲ್ಯಮಾಪನ ಮಾಡ್ತಾರೆ ಅಂತ. ಸೊ ಇದು ನಂದು ಒಟ್ಟಾರೆ ಪಯಣ. ಈ ಪಯಣ ಆಗಿದ್ರೆ ಇಲ್ಲಿ ಮುಗ್ದೋಯ್ತಾ? ಖಂಡಿತ ಇಲ್ಲ. ಇಲ್ಲಿ ಉತ್ತಮ ಪಡಿಸ್ಕೊಳ್ಳೋದಕ್ಕೆ ಇನ್ನೂ ತುಂಬಾ ಅವಕಾಶಗಳಿದೆ. ಆ ನಿಟ್ಟಿನಲ್ಲಿ ನಾನು ಖಂಡಿತ ಮುಂದುವರಿತೀನಿ. ಅದು ಒಂದು. ಇನ್ನೊಂದು, ನಮ್ಮ ಹಿರಿಯ ಟೋಸ್ಟ್ ಮಾಸ್ಟರ್ಗಳು ನನಗೆ ಏನ್ ಹೇಳ್ಕೊಟ್ಟಿದ್ದಾರೆ, ನನಗೆ ಏನ್ ಕಲ್ಸಿದ್ದಾರೆ, ಅದನ್ನ ಈಗ ಹೊಸದಾಗಿ ಸೇರ್ಕೊಂಡಿರೋರ್ಗೆ ಕಲಿಸುವಂತ, ಅವ್ರಿಗೆ ಹೇಳ್ಕೊಡುವಂತ ಒಂದು ಕರ್ತವ್ಯ ನನ್ನ ಮೇಲಿದೆ. ಇದ್ರ ಜೊತೆಗೆ ನಮ್ಮ ಸಂವಹನ ಕಲೆ ಹಾಗೂ ನಾಯಕತ್ವ ಗುಣಗಳನ್ನ ಉತ್ತಮಪಡಿಸ್ಕೊಳ್ಳೋದಕ್ಕೆ ವೇದಿಕೆಯಾಗಿ ಇರುವಂತಹ ನಮ್ಮ ಕ್ಲಬ್ನ ಬೆಳೆಸುವಂತ ಗುರುತರ ಜವಾಬ್ದಾರಿ ನನ್ನ ಜೊತೆಗೆ ನಿಮ್ಗೆಲ್ರಿಗೂ ಇದೆ. ನಾವೆಲ್ಲ ಒಟ್ಟಿಗೆ ಈ ಕ್ಲಬ್ನ ಬೆಳೆಸೋಣ, ಅದ್ರ ಜೊತೆಗೆ ನಾವು ಕೂಡ ಬೆಳೆಯೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಎಲ್ರಿಗೂ ಧನ್ಯವಾದ.